ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಮತ್ತು ಗ್ಯಾಂಗ್ ಸದಸ್ಯರ ಪೊಲೀಸ್ ಕಸ್ಟಡಿಯಲ್ಲಿದೆ. ಈ ಮಧ್ಯೆ ರಾಮರಸ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿದ್ದ ನಟ ಕಿಚ್ಚ ಸುದೀಪ್ ಅವರು ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಸತ್ಯಾಂಶಗಳು ಹೊರಗೆ ಬರಬೇಕು ಎಂಬ ನಿಟ್ಟಿನಲ್ಲಿ ಪೊಲೀಸರು, ಮಾಧ್ಯಮಗಳು ಎಲ್ಲರೂ ಎಫರ್ಟ್ ಹಾಕ್ತಿದ್ದಾರೆ ಎಂಬುದನ್ನು ನೋಡಿದೆ. ಈ ಕೇಸ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿದ್ದಾರೆ ಎಂದು ಮಾಧ್ಯಮಗಳಿಂದ ಗೊತ್ತಾಯಿತು. ಇಲ್ಲಿ ಕಲಾವಿದರು ಇನ್ನೊಬ್ಬರು ಅಂತ ಬರಲ್ಲ. ನಾವು ಅವರ ಪರ ಇವರ ಪರ ಅಂತ ಮಾತಾಡಿದ್ರೆ ತಪ್ಪಾಗುತ್ತೆ, ವಿರೋಧವಾಗಿ ಮಾತನಾಡಿದ್ರೂ ತಪ್ಪಾಗುತ್ತೆ. ಆದರೆ ಬಾಳಿ ಬದುಕಬೇಕಾಗಿದ್ದ ರೇಣುಕಾಸ್ವಾಮಿಗೆ, ಆ ಹುಟ್ಟುವ ಮಗುವಿಗೆ ನ್ಯಾಯ ಸಿಗಬೇಕು, ಜೊತೆಗೆ ನ್ಯಾಯದ ಮೇಲೆ ಎಲ್ಲರಿಗೂ ನಂಬಿಕೆ ಮೂಡಬೇಕು ಎಂದು ಸುದೀಪ್ ಅವರು ತಿಳಿಸಿದ್ದಾರೆ. ಆ ಕುಟುಂಬದ ಜೊತೆಗೆ ಚಿತ್ರರಂಗಕ್ಕೂ ಒಂದು ನ್ಯಾಯ ಸಿಗಬೇಕಿದೆ. ಕಾರಣ ಏನಂದ್ರೆ, ಏನೇ ಘಟನೆಗಳು ನಡೆದಾಗಲೂ ಚಿತ್ರರಂಗವನ್ನು ಸೇರಿಸಿ ಮಾತನಾಡುತ್ತಾರೆ. ಚಿತ್ರರಂಗಕ್ಕೂ ಒಂದು ಕ್ಲೀನ್ ಚೀಟ್ ಬೇಕಾಗಿದೆ. ಇಲ್ಲಿ ಕಲಾವಿದರು ತುಂಬಾ ಜನ ಇದ್ದಾರೆ, ಒಬ್ಬಿಬ್ಬರಿಂದ ಚಿತ್ರರಂಗ ಅಲ್ಲ ಎಂದು ಸುದೀಪ್ ತಿಳಿಸಿದ್ದಾರೆ. ನಾವು ಯಾರೂ ಕಾನೂನಲ್ಲ, ಬ್ಯಾನ್ ಆಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಬ್ಯಾನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನ್ಯಾಯ ಮುಖ್ಯ. ಫಿಲ್ಮ್ ಚೇಂಬರ್ ಅಲ್ಲಿ ಇರೋರ ಮೇಲೆ ಎಲ್ಲರೂ ಹೋಗಿ ಒತ್ತಡ ಹಾಕಿದಾಗ ಅವರು ಏನು ಹೇಳೋದಕ್ಕೆ ಸಾಧ್ಯ? ಸದ್ಯ ಎಲ್ಲರೂ ದುರ್ಬೀನ್ ಹಾಕಿಕೊಂಡು ನೋಡ್ತಾ ಇರೋದು ಮಾಧ್ಯಮಗಳು ಏನು ಮಾಡ್ತಾ ಇದ್ದಾರೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ನಾಳೆ ಕೋರ್ಟ್ನಲ್ಲಿ ಕೇಸ್ ಹೋದಾಗ ಅಲ್ಲಿ ಏನು ನಡೆಯುತ್ತದೆ ಅನ್ನೋದನ್ನ ನಾವು ಪಡುತ್ತಿರುವ ಕುಟುಂಬದವರಿಗೆ ನ್ಯಾಯ ಸಿಗಬೇಕು ಎಂದು ಸುದೀಪ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಮತ್ತು ಗ್ಯಾಂಗ್ ಸದಸ್ಯರ ಪೊಲೀಸ್ ಕಸ್ಟಡಿಯಲ್ಲಿದೆ. ಈ ಮಧ್ಯೆ ರಾಮರಸ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿದ್ದ ನಟ ಕಿಚ್ಚ ಸುದೀಪ್ ಅವರು ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಸತ್ಯಾಂಶಗಳು ಹೊರಗೆ ಬರಬೇಕು ಎಂಬ ನಿಟ್ಟಿನಲ್ಲಿ ಪೊಲೀಸರು, ಮಾಧ್ಯಮಗಳು ಎಲ್ಲರೂ ಎಫರ್ಟ್ ಹಾಕ್ತಿದ್ದಾರೆ ಎಂಬುದನ್ನು ನೋಡಿದೆ. ಈ ಕೇಸ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿದ್ದಾರೆ ಎಂದು ಮಾಧ್ಯಮಗಳಿಂದ ಗೊತ್ತಾಯಿತು. ಇಲ್ಲಿ ಕಲಾವಿದರು ಇನ್ನೊಬ್ಬರು ಅಂತ ಬರಲ್ಲ. ನಾವು ಅವರ ಪರ ಇವರ ಪರ ಅಂತ ಮಾತಾಡಿದ್ರೆ ತಪ್ಪಾಗುತ್ತೆ, ವಿರೋಧವಾಗಿ ಮಾತನಾಡಿದ್ರೂ ತಪ್ಪಾಗುತ್ತೆ. ಆದರೆ ಬಾಳಿ ಬದುಕಬೇಕಾಗಿದ್ದ ರೇಣುಕಾಸ್ವಾಮಿಗೆ, ಆ ಹುಟ್ಟುವ ಮಗುವಿಗೆ ನ್ಯಾಯ ಸಿಗಬೇಕು, ಜೊತೆಗೆ ನ್ಯಾಯದ ಮೇಲೆ ಎಲ್ಲರಿಗೂ ನಂಬಿಕೆ ಮೂಡಬೇಕು ಎಂದು ಸುದೀಪ್ ಅವರು ತಿಳಿಸಿದ್ದಾರೆ. ಆ ಕುಟುಂಬದ ಜೊತೆಗೆ ಚಿತ್ರರಂಗಕ್ಕೂ ಒಂದು ನ್ಯಾಯ ಸಿಗಬೇಕಿದೆ. ಕಾರಣ ಏನಂದ್ರೆ, ಏನೇ ಘಟನೆಗಳು ನಡೆದಾಗಲೂ ಚಿತ್ರರಂಗವನ್ನು ಸೇರಿಸಿ ಮಾತನಾಡುತ್ತಾರೆ. ಚಿತ್ರರಂಗಕ್ಕೂ ಒಂದು ಕ್ಲೀನ್ ಚೀಟ್ ಬೇಕಾಗಿದೆ. ಇಲ್ಲಿ ಕಲಾವಿದರು ತುಂಬಾ ಜನ ಇದ್ದಾರೆ, ಒಬ್ಬಿಬ್ಬರಿಂದ ಚಿತ್ರರಂಗ ಅಲ್ಲ ಎಂದು ಸುದೀಪ್ ತಿಳಿಸಿದ್ದಾರೆ. ನಾವು ಯಾರೂ ಕಾನೂನಲ್ಲ, ಬ್ಯಾನ್ ಆಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಬ್ಯಾನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನ್ಯಾಯ ಮುಖ್ಯ. ಫಿಲ್ಮ್ ಚೇಂಬರ್ ಅಲ್ಲಿ ಇರೋರ ಮೇಲೆ ಎಲ್ಲರೂ ಹೋಗಿ ಒತ್ತಡ ಹಾಕಿದಾಗ ಅವರು ಏನು ಹೇಳೋದಕ್ಕೆ ಸಾಧ್ಯ? ಸದ್ಯ ಎಲ್ಲರೂ ದುರ್ಬೀನ್ ಹಾಕಿಕೊಂಡು ನೋಡ್ತಾ ಇರೋದು ಮಾಧ್ಯಮಗಳು ಏನು ಮಾಡ್ತಾ ಇದ್ದಾರೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ನಾಳೆ ಕೋರ್ಟ್ನಲ್ಲಿ ಕೇಸ್ ಹೋದಾಗ ಅಲ್ಲಿ ಏನು ನಡೆಯುತ್ತದೆ ಅನ್ನೋದನ್ನ ನಾವು ಪಡುತ್ತಿರುವ ಕುಟುಂಬದವರಿಗೆ ನ್ಯಾಯ ಸಿಗಬೇಕು ಎಂದು ಸುದೀಪ್ ಹೇಳಿದ್ದಾರೆ.